By the end of this video, you will clearly understand the difference between these two. So now we are going to learn about the physical change. Like, can I use the Kannada? Physical change. ಫಿಸಿಕಲ್ ಚೇಂಜ್ ಅಂದರೆ ಸಬ್ಸ್ಟೆನ್ಸ್ನ ಶೇಪ್ ಸೈಜು ಆರ್ ಸ್ಟೇಟ್ ಚೇಂಜ್ ಆಗುತ್ತೆ, ಬಟ್ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗೋಲ್ಲ ಫಿಸಿಕಲ್ ಚೇಂಜ್. ಫಾರ್ ಎಕ್ಸಾಂಪಲ್ ಯಾವ ಥರ ಅಂದರೆ, ಇವಾಗ ಐಸ್ನ ಮೆಲ್ಟ್ ಮಾಡಿದ್ರೆ ಮೆಲ್ಟಿಂಗ್ ಆಫ್ ಐಸ್ ಆ್ಯಂಡ್ ಐಸ್ ವಾಟರ್ ಆಗುತ್ತೆ. ಆದರೆ ಇದು ಸ್ಟಿಲ್ ಎಷ್ಟು, ಇವಾಗ ಪೇಪರ್ನ ಕಟ್ ಮಾಡಿದ್ರೆ ಚೇಂಜ್ ಒಂದೇ ಚೇಂಜ್ ಆಗುತ್ತೆ. ಸೇಮ್ ಅದೇ ಥರನೇ ಇವಾಗ ಗ್ಲಾಸ್ನ ಬ್ರೇಕ್ ಮಾಡಿದರೆ ಶೇಪ್ ಮುಂದೆ ಚೇಂಜ್ ಆಗುತ್ತೆ. ಸೊ ಫಿಸಿಕಲ್ ಚೇಂಜಲ್ಲಿ ಹೊಸ ನ್ಯೂ ಸಬ್ಸ್ಟೆನ್ಸ್ ಕ್ರಿಯೇಟ್ ಆಗಲ್ಲ. ಮೋಸ್ಟ್ಲಿ ಇಟ್ ಈಸ್ ರಿವರ್ಸಬಲ್. ಫಿಸಿಕಲ್ ಚೇಂಜ್ ಅಂದರೆ ಇವಾಗ ಅರ್ಥ ಆಯ್ತಲ್ಲ, ಶೇಪು ಸೈಜು ಸ್ಟೇಟ್ ಚೇಂಜ್ ಆಗುತ್ತೆ, ಆದರೆ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗೋಲ್ಲ. ಸೊ ಇವಾಗ ನಾವು ಐಸ್ನ ಮೆಲ್ಟ್ ಮಾಡ್ತೀವಿ, ಫ್ರಿಜ್ಜಲ್ಲಿಟ್ಟರೆ ಐಸ್ ಕ್ಯೂಬ್ ಆಗುತ್ತೆ, ಆಮೇಲೆ ಹೊರಗಡೆ ತೆಗೆದ್ರೆ ಹೀಟಿಗೆ ಮತ್ತೆ ವಾಟರ್ ಆಗುತ್ತೆ. ಸೊ ರಿವರ್ಸಿಬಲ್. ಇವಾಗ ಕೆಮಿಕಲ್ ಚೇಂಜ್ ಅಂದರೆ ಕಂಪ್ಲೀಟ್ಲಿ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಎಕ್ಸಾಂಪಲ್ ಯಾವ ಥರ ಅಂದರೆ, ಇವಾಗ ಪೇಪರ್ನ ಕಟ್ ಮಾಡಿದ್ರೆ ಫಿಸಿಕಲ್ ಚೇಂಜ್. ಅದೇ ಪೇಪರ್ನ ಬರ್ನ್ ಮಾಡಿದರೆ ಅದು ಬೂದಿ ಥರ ಆ್ಯಶ್ ಆಗುತ್ತಲ್ವ, ಸೊ ಅದನ್ನು ಕೆಮಿಕಲ್ ಚೇಂಜ್ ಅಂತಾರೆ. ಇವಾಗ ಐರನ್ ಏನಾದರೂ ನೀವು ಹಂಗೆ ಬಿಟ್ಟರೆ, ಕೋಟಿಂಗ್ ಏನಾದರೂ ಬಿಟ್ಟಿಲ್ಲ, ಇಲ್ಲ ಪೇಂಟಿಂಗ್ ಏನಾದರೂ ಐರನ್ ಹೊಡೆದಿಲ್ಲ ಅಂದರೆ ಅದು ಮಳೆ ನೀರಿಗೆ ರಿಯಾಕ್ಟ್ ಆಗಿ ರಸ್ಟ್ ಆಗುತ್ತೆ, ಬ್ರೌನ್ ಕಲರ್ ಥರ ಪೌಡ್ರ್ ಬರುತ್ತೆ ನೋಡಿರಿ ಐರನ್ಗೆ, ಅದನ್ನು ಕೆಮಿಕಲ್ ಚೇಂಜ್ ಅಂತಾರೆ. ಇವಾಗ ನೀವು ಅಡುಗೆ ಮಾಡಬೇಕಾದ್ರೆ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಕುಕ್ ಮಾಡ್ತೀರಲ್ವ, ಸಾಂಬಾರು ಮಾಡ್ತೀರಲ್ಲ, ಸೊ ಅದನ್ನು ಕೆಮಿಕಲ್ ಚೇಂಜ್. ಇಲ್ಲಿ ಒರಿಜಿನಲ್ ಸಬ್ಸ್ಟೆನ್ಸ್ ಬ್ಯಾಕ್ ಬರಲ್ಲ. ಸೊ ಕೆಮಿಕಲ್ ಚೇಂಜ್ ಮೋಸ್ಟ್ಲಿ ಇರ್ರಿವರ್ಸಬಲ್, ರಿವರ್ಸ್ ಆಗಲ್ಲ. ಆಯಿತಾ? ಸೊ ಕೆಮಿಕಲ್ ಚೇಂಜ್ ಫಿಸಿಕಲ್ ಚೇಂಜ್ ಅರ್ಥ ಆಯ್ತಲ್ಲ, ಏನಿಲ್ಲ, ಸಿಂಪಲ್. ಫಿಸಿಕಲ್ ಚೇಂಜಲ್ಲಿ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗಲ್ಲ, ಟೆಂಪ್ರರಿ ಚೇಂಜ್ ರಿವರ್ಸಬಲ್. ಕೆಮಿಕಲ್ ಚೇಂಜಸಲ್ಲಿ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ, ಪರ್ಮನೆಂಟ್ ಚೇಂಜ್, ಇರ್ರಿವರ್ಸಬಲ್ಲ ಅಷ್ಟೇ. ಇವಾಗ ಅರ್ಥ ಆಯ್ತಲ್ಲ. ಅರ್ಥ ಆಗಿಲ್ಲ ಅನ್ಸುತ್ತೆ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸರಿ ಕೇಳಿ ಕ್ಲಾಸ್. ಬಾಯ್.